ಇವತ್ತಿನ ದಿವಸ ಬರೋ 20ನೇ ತಾರೀಕಿನ ದಿವಸ ಭಾನುವಾರ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವಂಥ ಗಾಂಧಿನಗರ್ ರಿಯಾಲ್ಟೋ ಹೋಟೆಲ್ನಲ್ಲಿ ಈ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಧುವರರ ಸಮಾವೇಶ, ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದ ವಧುವರರ ಸಮಾವೇಶವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ಎಲ್ಲ ರಾಜ್ಯಗಳಿಂದಲೂ ಸಹಿತ ಸಮಾಜದ ವಧುವರರು ಆಗಮಿಸ್ತಾ ಇದ್ದಾರೆ. ಈ ರಾಜ್ಯದ ಎಲ್ಲ ವಧುವರರು ಸಹಿತ ಈ ಒಂದು ಸಮಾರಂಭದ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂಥೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಅವರಿಗೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕಾಗಿ ಈ ಸಮಾರಂಭ, ಯಾಕಂದ್ರೆ ಹಿಂದುಳಿದ ವರ್ಗದಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ಸಮಾಜ ಇದು ಉಪ್ಪಾರ ಸಮಾಜ, ಕ್ಯಾಟಗರಿ 1ನಲ್ಲಿ ಬರ್ತದೆ. ಈ ಸಮಾಜಕ್ಕೆ ಬಹಳ ಹಿಂದಿನಿಂದಲೂ ಸಹಿತ ಜನಸಂಖ್ಯೆ ಕಮ್ಮಿ ಇರೋದರಿಂದ ವಧುವರರ ಸಂಕಷ್ಟದಲ್ಲೇ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅವರಿಗೆ ಸಿಗಬೇಕಾದಂಥ ಚಾಯ್ಸು ಅವ್ರಿಗೆ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈ ಸಂಘದ ವತಿಯಿಂದ ಇದೊಂದು ಸಮಾಜದ ಅನುಕೂಲಕ್ಕಾಗಿ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಎಲ್ಲ ವಧುವರರು ಹಾಗೂ ವಧುವರರ ಎಲ್ಲ ತಂದೆ ತಾಯಿಗಳು ಸಹಿತ ಈ ಸಮಾರಂಭಕ್ಕೆ ಆಗಮಿಸಬೇಕು ಅಂತ ನಾನು ಎಲ್ಲರಲ್ಲಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಇವತ್ತು ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಇವತ್ತು ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನು ಈಗ ನಮಗೆ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ, ಇದೊಂದು ಅವೈಜ್ಞಾನಿಕವಾದಂಥ ಜಾತಿ ಗಣತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು 7,58,000 ತೋರಿಸಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಒಂದು ಮಾಹಿತಿ, ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದ್ರೆ ನಾವು 35ರಿಂದ 40 ಲಕ್ಷ ಜನ 35 ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರ ಸಮಾಜ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರದವ್ರಿಗೆ ಹೇಳೋದು ನಾನು ಬಯಸ್ತೀನಿ. ಯಾಕಂದ್ರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲೇ ಅಲ್ಲೇ ನಾವು ಅಲ್ಲಿ 5 ಕಾನ್ಸ್ಟಿಟ್ಯೂನ್ಸಿ ಇದೆ, 5 ತಾಲೂಕುಗಳಲ್ಲಿ. ಅಲ್ಲೇ ನಾವು ಒಂದು 3 ಲಕ್ಷ 4 ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ. ಬೆಳಗಾಮಲ್ಲಿ 12 ತಾಲೂಕು ಬರ್ತವೆ, ಬೆಳಗಾಂ ಜಿಲ್ಲೆ 12 ತಾಲೂಕು ಬರ್ತವೆ. ಅಲ್ಲೇ ನಾವು 18 ತಾಲೂಕು ಬರ್ತವೆ. ಅಲ್ಲಿ ಕೂಡ ನಾವು ಸುಮಾರು 5 ಲಕ್ಷ ಜನಸಂಖ್ಯೆ ನಾವು ಬೆಳಗಾಮಲ್ಲೇ ಇದೀವಿ. ಬೆಳಗಾಮಲ್ಲಿ ಇನ್ನು ಚಿತ್ರದುರ್ಗದಲ್ಲಿ 1 ಲಕ್ಷ ಇದೀವಿ, ಚಿಕ್ಕಮಂಗ್ಳೂರಲ್ಲಿ 1 ಲಕ್ಷ ಇದೀವಿ, ತುಮಕೂರಲ್ಲಿ 1 ಲಕ್ಷ ಇದೀವಿ. ಯಾಕಂದ್ರೆ ಇದೆಲ್ಲ ನಾನು ಸುಮಾರು 2,30,36,000 ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು 4 ವರ್ಷಗಳ ಕಾಲ ಓಡಾಡಿದ್ದು ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಫಿಶ್ ಅಂತ ಬರ್ತದೆ ಹಿಂದೆ, ಅದು ಈ ಸಣ್ಣ ಮೀನೆಲ್ಲ ತಿಂದಾಕ್ಬಿಡ್ತಿತ್ತು. ಈ ಸಣ್ಣ ಸಮಾಜನೆಲ್ಲ ತಿಂದಾಕ್ಬಿಡ್ತು. ಹಂಗೆ ಇವಾಗ ಸಣ್ಣ ಸಮಾಜನೆಲ್ಲ ತಿಂದಾಕೋದಕ್ಕೆ ಒಡ್ಡದಾರಿ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಈ ಮಾತನ್ನ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಹೆಂಗೆ ಅಂದ್ರೆ ಐಂದ ಅಂತ ಬಂದ್ರು. ಅಧಿಕಾರ ಬಂದ್ಮೇಲೆ ಹೇಳಿ, ಅಧಿಕಾರ ಬರೋ ತನಕ ಅಧಿಕಾರ ಬಂದ್ಮೇಲೆ ಇವತ್ತು ಇಂದನೂ ಇಲ್ಲ, ಏನಿಲ್ಲ, ಯಾರಿಗೂ ಏನು ಮಾಡಿಲ್ಲ ಹೇಳಿ. ಅವ್ರು ಯಾರಿಗೂ ಏನು ಸಮಾಜಕ್ಕೆ, ಸಣ್ಣ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ. ಅವ್ರ ಹತ್ರ ಕಾಲ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಪರಿಹಾರಕ್ಕೆ ಹೋಗಿ ಅಲ್ಲಿ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಆಗ್ಬಿಡ್ತಿ. ಆ ಭೇಟಿ ಮಾಡಕ್ ಹೋಗಿ ಕೂಡ ಒಬ್ರು ಯಾರು ಬ್ರೋಕರ್ ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಅಷ್ಟೇ. ಬಡವ್ರಿಗೆ ಏನ್ ಬಂತು, ಏನ್ ಸಿಗುತ್ತೆ, ಏನು ಸಿಗ್ತಕ್ಕಲ್ಲ ಇದು ಖಂಡಿಸ್ತೀನಿ. ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯನೇ ಬೇರೆ, ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಬೇರೆ ಅಂತ ಅನಿಸ್ತಿತ್ತು ನನಗೇನೋ. ಆ ಸಿದ್ದರಾಮಯ್ಯನೇ ಬೇರೆ, ಈ ಸಿದ್ದರಾಮಯ್ಯನೇ ಬೇರೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯರವ್ರಲ್ಲ ಈಗ. ಯಾಕಂದ್ರೆ ಸಿದ್ದರಾಮಯ್ಯರವ್ರನ್ನ ಬಹಳಷ್ಟು ನೋಡ್ಬಿಟ್ಟೆ. ಯಾಕಂದ್ರೆ ಇವತ್ತಿನ ಇದರಲ್ಲಿ ಈ ಜನಗಣತಿ ಇದರಲ್ಲಿ ಎಲ್ಲರಿಗೂ ಕೂಡ ಬಹಳ ಇದು ತೊಂದರೆ ಆಗಿದೆ. ಯಾಕಂದ್ರೆ ನಾವು ಸಣ್ಣ ಸಮಾಜ, ನಾವು ಇರ್ಬೋದು, ಯಾದವ್ ಸಮಾಜ ಇರ್ಬೋದು, ಮಡಿವಾಳರು ಇರ್ಬೋದು, ವಿಶ್ವಕರ್ಮ, ನಾವೆಲ್ಲ ಸಣ್ಣ ಸಮಾಜಗಳು ಒಂದಾದ್ರೆ ಬೇಕಾದ್ ಮಾಡ್ತೀವಿ ಹೇಳಿ. ರಾಜ್ಯದಲ್ಲಿ ಬೇಕಾದ್ ಮಾಡ್ಬೋದು ನಾವು, ಯಾರನ್ನ ಬೇಕಾದ್ರೆ ಗೆಲ್ಸ್ಬೋದು, ಯಾರನ್ನ ಬೇಕಾದ್ರೆ ಸೋಲ್ಸ್ಬೋದು, ರಾಜ್ಯವನ್ನು ಆಡಳಿತ ಮಾಡ್ಬೋದು. ಯಾಕಂದ್ರೆ ಇವತ್ತ ಸಿದ್ದರಾಮಯ್ಯನವ್ರು ಹೆಂಗೆ ಅಂದ್ರೆ ಅಧಿಕಾರ ಇದ್ದಾಗ ಈಗ ನಮ್ಮ
ಪೊಲೀಸ್ ಅಧಿಕಾರಿಗಳು ಡ್ರೆಸ್ ಮೇಲೆ ಇದ್ದಾಗಲೇ ಒಂಥರ ಅನ್ಯೂನಿಫಾರ್ಮ್ ಇದ್ದಂಗೆ ಅವ್ರ ವಿರೋಧ ಪಕ್ಷ ನಾಯಕರಿದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೆ ಅಲ್ಲಿ ದೇವಸ್ಥಾನಗಳಿಗೆ ಚಾಮರಾಜನಗರ ಮೈಸೂರು ಬರೋ ನಾನೆಲ್ಲ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ. ಏನು ಮಾತ್ರ ನಮ್ಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳೋದಷ್ಟೇ. ಯಾಕಂದ್ರೆ ನಾನು ಒಬ್ಬ ಬಿಜೆಪಿಯಲ್ಲಿ ಮಾಜಿ ನಿಗಮದ ಅಧ್ಯಕ್ಷ ಆಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ದಿವಾಳಿ ಆಗಿ ಹೋಗಿದೆ ಸರ್ಕಾರ ದಿವಾಳಿನ ಹೇಳಂಗಿಲ್ಲ. ಇವತ್ತು ಎಲ್ಲರಿಗೂ ಇವತ್ತು ಮಾಧ್ಯಮದ ಮಿತ್ರರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆತರ ಇವತ್ತ ಹೇಳ್ತಿದ್ರು ಮುಂಚೆ ಬಿಜೆಪಿ ಸರ್ಕಾರ ಹಂಗೆ, ಬಿಜೆಪಿ ಸರ್ಕಾರ ಹಿಂಗೆ ಅಂತ. ಇವತ್ತು ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದ ಜನಕ್ಕೆ, ಅದಕ್ಕನ್ನ ಇವತ್ತ ದುರಾಡಳಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಂತಕ್ಕಂಥದ್ದು ಮಾತನ್ನ ಹೇಳಿ, ನಮ್ಮ ಸಮಾಜಕ್ಕೆ ಏನೀಗ 7,58,000 ಅಂತಕ್ಕಂಥದ್ದು ಇದು ಬಹಳ ಸುಳ್ಳಲ್ಲಿ ಸುಳ್ಳಿದು. ಇನ್ನು ಇದು ಯಾರಾದ್ರೂ ಒಬ್ಬರು ಸಾಮಾನ್ಯ ಜನ ಇವತ್ತು ಅವ್ರಿಗೆ ಗೊತ್ತು. ಇವತ್ತು ಹಿಂದೆ ದೇವೇಗೌಡರು ಒಂದು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರು 32 ಕ್ಷೇತ್ರದಲ್ಲಿ MLA ಮಾಡ್ಬೋದು, MLA ಸೋಸ್ಬೋದು ಅಂತ ಶಕ್ತಿ ಉಪ್ಪಾರ ಸಮಾಜಕ್ಕಿದೆ. ಅವರಿಗೆ ಸಂಘಟನೆ ಇಲ್ಲ. ಇವತ್ತು ನಿಗಮಗಳು ಏನಕ್ಕೆ ಮಾಡಿದ್ರು? ಇವತ್ತು ನಿಗಮಗಳು ಕಣ್ಣಿಲ್ದರು, ಕಾಲಿಲ್ದರು, ಕುಳ್ರಿಗೆ, ಹ್ಯಾಂಡಿಕ್ಯಾಪ್ಟಿಗೆ ನಿಗಮಗಳು ಮಾಡಿದ್ರು. ಅಂದ್ರೆ ಇವ್ರ ಕೈಲಿ ಕೆಲಸ ಮಾಡ್ಕೊಂಡು ದುಡ್ಕ ತಿನ್ನಕ್ಕಾಗಲ್ಲತ್ತ. ಒಬ್ಬ ಹ್ಯಾಂಡಿಕ್ಯಾಪ್ಟ್ ದುಡ್ಕ ತಿನ್ನಕ್ಕಾಗತ್ತಾ? ಆಗಲ್ಲ. ಅವ್ರಿಗೆ ಅಂತ ಸಮಾಜಗಳು ಓಲೈಕೆ ಮಾಡಿ ಇವತ್ತ ನಿಗಮಗಳನ್ನ ಮಾಡಿದ್ರು. ಇವತ್ತೇನಾಯ್ತು? ಇವತ್ತು ಉಪ್ಪಾರ ನಿಗಮ ಹೊರಕೆ ಹಾಕಿದ್ರು. ಅಲ್ಲಿಂದ ಇವತ್ತ ಏನು ಅಂಬಿಗರ ಚೌಡ ಆ ನಿಗಮವನ್ನು ಹೊರಕೆ ಹಾಕಿದ್ರು. ವಿಶ್ವಕರ್ಮ ನಿಗಮವನ್ನು ಹೊರಕೆ ಹಾಕಿದ್ರು. ಅಲ್ಲಿಂದ ಸವಿತಾ ಸಮಾಜ ನಿಗಮ ಎಲ್ಲ ಹೊರಗೆ ಬಂದ್ರು. 1,000 ಕೋಟಿ ಫಂಡ್ ಬರುತ್ತೆ ದೇವರಾಜ ಅರಸಿಗೆ. ಮುಂಚೆ 1,000 ಕೋಟಿ ಬರ್ತಿತ್ತು, 2,000 ಕೋಟಿ ಫಂಡ್ ಬರ್ತಿತ್ತು. ಇವತ್ತು ಅಷ್ಟೇ ಅಲ್ಲಿ ಫಂಡ್ ಬರ್ತಿದೆ. ಮತ್ತೆ ಅದೆಲ್ಲ ಎಲ್ಲಿ ಗೊತ್ತಿಗೆ ಯಾರು ಬಳಸ್ಕೊತಿದಾರೆ? ಹಂಗಾರೆ ಒಳ್ಳೆ ಪ್ಲಾನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಎಲ್ಲ ನಿಗಮವನ್ನು ಹೊರಕೆ ಹಾಕಿದ್ರು. ಅಲ್ಲಿ ಮಾತ್ರ ಆ ಸಮುದಾಯ, ದೊಡ್ಡ ಸಮುದಾಯಗಳು ಮಾತ್ರ ಅಲ್ಲಿ ನಿಗಮದಲ್ಲಿದೆ. ನಮ್ಗೆ ಬರೋ ಈಗ ಸವಲತ್ತೇ ಇಲ್ಲ ನಮಗೀಗ. ಈಗ 5 ಕೋಟಿ, 2 ಕೋಟಿ, 3 ಕೋಟಿ ಇದೆ. ಅಲ್ಲಿ ಖರ್ಚಿಗೂ ದುಡ್ಡಿಲ್ಲ ಹೇಳಿ. ಅಲ್ಲಿ ನಿಗಮದಲ್ಲಿ ಪಾಪ ಅವ್ರು ಓಡಾಡಕ್ಕೆ DA ಮೀಡಿಯಾ ಮುಖಾಂತರ, ಮಾಧ್ಯಮದವ್ರ ಮುಖಾಂತರ ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಮುಂಚೆ ಅಂತ ಆಡಳಿತವನ್ನು ಕೊಡಕ್ ಆಗಲ್ಲ ಬಿಡ್ರಿ ಅವ್ರು. ಯಾಕಂದ್ರೆ ಈಗ ಬಹಳಷ್ಟು ಚೇಂಜ್ ಆಗಿದ್ರೆ ಸಣ್ಣ ಸಮಾಜಕ್ಕೆ ಏನು ಮಾಡ್ತಿಲ್ಲ ಅವರು. ಸಣ್ಣ ಸಮಾಜನ ನಿನ್ನ ತುಳಿತದಾರ ಹೊರತು ನಿನ್ನ ಏನು ಮೇಲೆ ಕತ್ತ. ನಾವೇನೋ ಸಣ್ಣ ಸಮಾಜಕ್ಕೆ ಐಯಿಂದ ತಿಳಿತಾರೆ ಮಾಡ್ತಾರೆ ಸಿದ್ದರಾಮಯ್ಯರು. ಅವ್ರು ಸಣ್ಣ ನಾವು ನೀವು ಉಪ್ಪಾರ ಕುರುಬರು ನಾವೆಲ್ಲ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ. ಏನು ಮಾಡಿಲ್ಲ ಅವರು. ಏನು ಸಮಾಜಕ್ಕೆ ಏನು ಮಾಡಿಲ್ಲ, ಯಾವ ಸಮಾಜಕ್ಕೆ ಏನು ಮಾಡಿಲ್ಲ, ಹಿಂದುಳಿದವರಿಗೆ ಏನು ಮಾಡಿಲ್ಲ. ಅವರು ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇರ್ಲಿ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ನೋಡಿ. ನಾವು ಬಹಳ ಹಿಂದುಳಿದವರು ಅಂತ ಎಲ್ಲರೂ ಭಾರತದಾದ್ಯಂತ ಒಂದು ಸಂಬಂಧಗಳು ಬೆಳೀತದೆ, ಸಂಘಟನೆ ಆಗ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಸಮಾಜದವರಿಗೆ ನಮ್ಮ ವಂದನೆಗಳು. ಮತ್ತೆ ಇದೇ ರೀತಿ ನಾವು ಅಂತಾರಾಷ್ಟ್ರೀಯ ಅಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಜನಾಂಗ 41 ದೇಶದಲ್ಲಿ ಇದೆ. ನನ್ನ ಒಂದು ಮಾಹಿತಿ ಪ್ರಕಾರ 41 ದೇಶದಲ್ಲಿ ನಮ್ಮ ಭಾರತದ ನಮ್ಮ ಉಪ್ಪಾರ ಜನಾಂಗದವರು ಇದ್ದಾರೆ. ಬೇರೆ ಬೇರೆ ಹೆಸರಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಹೆಸರುಗಳು ಬೇರೆ ಇದೆ. ಇಲ್ಲಿ ಮಾತ್ರ ಉಪ್ಪಾರರು, ಮೇಲ್ಸಕ್ಕರೆಯವರು ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಲಿಕ್ಕೆ ಒಂದು ಯೋಚನೆ ಇಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಒಂದು ಅಭಿವೃದ್ಧಿಗೆ ಎಲ್ಲಾ ರೀತಿಯಲ್ಲಿ ಒಂದು ಸಹಕಾರ ಇರಲಿ ಅಂತ ಎಲ್ಲಾರನ್ನು ಕೇಳಿ ನಮಸ್ಕಾರ. ಈಗ ಕಾಂತರಾಜು ವರದಿ ಈಗಾಗಲೇ ಅವರು ಸಲ್ಲಿಸಿದ್ದಾರೆ. ಜಯಪ್ರಕಾಶ್ ವರದಿ, ಈಗ ಕಾಂತರಾಜು ವರದಿ ಅಲ್ಲ, ಜಯಪ್ರಕಾಶ್ ಅವರ ವರದಿ ಸಲ್ಲಿಕೆ ಆಗಿದೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಕೂಡ ಇನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಏನು ಮುಖ್ಯವಾಗಿ ಏನಾಗಿದೆ, ಈಗ 6 ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಈಗ ಎಲ್ಲ ಹಿಂದುಳಿದ ವರ್ಗಗಳನ್ನ. ಅದರಲ್ಲಿ ಪ್ರವರ್ಗ 1A ನಮ್ಮ ಉಪ್ಪಾರರು, ಗೊಲ್ದರು, ಬೆಸ್ತರು ಮತ್ತೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ. ಇನ್ನು ಯಾವ್ಯಾವುದು ಬುಡುಬುಡಿಕೆ, ದಂಬಿದಾಸ, ಜೋಗಿ ಎಲ್ಲ ಸಮಾಜಗಳನ್ನು ಸೇರಿಸಿದ್ದಾರೆ. ಇಲ್ಲಿ ಅಂಕಿ ಸಂಖ್ಯೆಗಳ ವ್ಯತ್ಯಾಸ ತುಂಬಾ ಇದೆ. ಅದು ಪ್ರತಿಯೊಂದು ಆಯೋಗದಲ್ಲೂ ಅದು ಬರ್ತದೆ. ಅಂಕಿ ಸಂಖ್ಯೆಗಳನ್ನ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಕ್ಕಂಥ ಬಹಳ ಕಷ್ಟ ಇದೆ. ಉದಾಹರಣೆ ನಿನ್ನೆ ನಾವು ನೋಡಿದಾಗ ಜೋಗಿ ಸಮಾಜ ಅಂತ ಒಂದು ಪ್ರವರ್ಗ 1 ಬರ್ತದೆ. 337 ಜನ ಅಂತ ಅದರಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಅವ್ರದ್ದು ಒಂದೇ ಒಂದು ಕಡೆ 15,000 ಜನ ಇದ್ದಾರೆ ಜೋಗಿಗಳು. ಈ ತರ ವ್ಯತ್ಯಾಸ ಆಗಿದೆ. ಇದು ನಮ್ಮದು ಕೂಡ ಇಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಇಲ್ಲಿ ಮುಖ್ಯವಾಗಿ ನಮ್ಗೆ ಈ ಕೆನೆ ಪದರ ಅಳವಡಿಸಿರ್ತಕ್ಕಂಥದ್ದು ತುಂಬಾ ತೊಂದರೆ ಆಗಿದೆ. ಏನು LG ಅವನವರು ಆ ಆಯೋಗದಲ್ಲಿ ಏನು ಹೇಳಿದ್ರು, ಅವರು ಯಾರು SC ST ಸೇರ್ಸಕ್ಕಾಗೋದಿಲ್ಲ ಯಾರನ್ನ, ಅವ್ರಿಗೆ SC ST ನೀಡ್ತಕ್ಕಂಥ ಸೌಲಭ್ಯಗಳನ್ನ ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಅಂತ ಆ ವರದಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಮಾಡ್ಕೊಂಡು ಬಂದ್ರು. ನಮ್ಮನ್ನ ಪ್ರವರ್ಗ 1ಕ್ಕೆ ಚೆನ್ನಪ್ಪರೆಡ್ಡಿ ಆಯೋಗದಲ್ಲಿ ನಮ್ಮನ್ನು ಸೇರಿಸಲಾಯಿತು. ಈಗ ಜಯಪ್ರಕಾಶ್ ಹೆಗಡೆ ಅವರು ಏನು ವರದಿ ಮಾಡಿದ್ದಾರೆ, ಅವರು ಕೆನೆ ಪದರವನ್ನ ಇವ್ರಿಗೆ ಅಳವಡಿಸ್ಬೇಕು ಅಂತ ಹೇಳಿ ಅದೇನು ಹೇಳ್ತಾರೆ, ಕೋಟ್ಯಾಧಿಪತಿಗಳಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಕೊಡಬೇಕು ಅಂತೇಳಿ. ಯಾರು ಅವರ ಸ್ವಂತದಿಂದ ಕೆಲವರು ಆಗಿರ್ಬೋದು ಅಷ್ಟೇ, 1-2 ಇರ್ಬೋದು, ಇಲ್ಲ ಅಂತಲ್ಲ, ಎಲ್ಲಾ ಸಮಾಜದಲ್ಲೂ ಇರ್ತಾರೆ. ಹಾಗಂತ ಹೇಳ್ಬಿಟ್ರೆ ಇನ್ನೂ ಕೆಳ ವರ್ಗದಲ್ಲಿ ಸಮಾಜದಲ್ಲಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಬಿಡಕ್ಕಾಗುತ್ತಾ? ಆಗೋದಿಲ್ಲ. ಆ ಥರ ಅಂದರೆ ಅದು ರಿಸರ್ವೇಷನ್ ಸಿಂಗಲ್ ಒನ್ ಟೈಮ್ ರಿಸರ್ವೇಷನ್ ಅಳವಡಿಸ್ಬೇಕಾಗುತ್ತೆ.